Namaskara. Welcome to Cinema Express. Nanu A. Sharda. Today we are in conversation with the most celebrated actor across industries, Shivanna. I have accepted the film and that too with my favorite hero, Ram Charan, because I like that boy very much. ತುಂಬ ಇಷ್ಟ ನನಗೆ ರಾಮ್ ಚರಣ್ ಅಂದರೆ ತುಂಬ ನಟ ಅನ್ನೋದಕ್ಕಿಂತಲೂ ನಮಗೆಲ್ಲೋ ನನ್ನ ತಮ್ಮನ ಜೊತೆ ಮಾಡ್ತೀನಿ ಅಂತ ಅನ್ಸ್ಬಿಡ್ತು ಅನಿಸುತ್ತೆ. ಯಾರ ಮೋನ ಫಸ್ಟ್ ಟೈಮ್ ಐ ಥಿಂಕ್ ಅದು ನೋಡೋಕೆ ಫಸ್ಟ್ ಇನ್ಸ್ಪೆಕ್ಟರ್ ವಿಕ್ರಮ್ಲಿ he was the main key. Okay. Start from Nelson, because I should frankly say, because that was the first cameo I did. And the way as he came as a CM and the way he's handling it, very ತುಂಬ ಇಂಟೆಲಿಜೆಂಟಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಆ ಸ್ಟ್ರೆಂತ್ ದೇವ್ರು ಕೊಡಲಿ ಆತನಿಗೆ. ಬಟ್ ನಮಗೆ ಇದು ಕಷ್ಟ, ಅಷ್ಟು ಪೇಷನ್ಸ್ ಇಲ್ಲ, ತುಂಬ ರಫ್ ಆ್ಯಂಡ್ ಟಫ್ ನಾವು ಟನಾಗ ಬೈದು ಬಿಡ್ತೀವಿ, ಅದು ಬೇಡ ಇದು. ಅವ್ರಿಗೆ ವಿಜಯ್ಗೆ ಆ ಪೇಷನ್ಸ್ ಇದೆ, ನನಗೆ ಆ ಪೇಷನ್ಸ್ ಇಲ್ಲ. ನನಗೆ ಎಲ್ಲಿ ಇದೇ ಬಂದು ಯಾರೋ ಹೊಡೆದ್ಬಿಡ್ತೀನಿ ಬೈ, ಅದಕ್ಕೆ ಬೇಡ. ನೋ ಮ್ಯಾಟ್ರ್ ದಟ್ ಐ ಆಮ್ ಏಜಿಂಗ್, ಬಟ್ ಸ್ಟಿಲ್ ಏಜ್ ಡಸಂಟ್ ಕೌಂಟ್ ಫಾರ್ ದಟ್. ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್, ಬಿಕಾಸ್ ಐ ಕ್ಯಾನ್ ಟೆಲ್ ಯು ನಾವು, ಬಟ್ ಸ್ಟಿಲ್ ಐ ಆಮ್ ಸೇಯಿಂಗ್ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್. ಗ್ರಾಫಿಕ್ ಮೂಲಕ ನಾವು ಫೇಸ್ನ ಹೆಂಗೆ ಮಾಡೋದಲ್ಲ, ಹೆಂಗೆಂಗೋ ಮಾಡೋದಲ್ಲ. ನಾವು ನಮ್ಮ ಫೇಸ್, ನಮ್ಮ ರಿಯಲ್ ಫೇಸ್ನ ಹೆಂಗೆಂಗೋ ಮಾಡಬೇಕು ಅಷ್ಟೇ. ಹೆಂಗೆಂಗೋ ಮಾಡಬೇಕು, ಹೆಂಗೆಂಗೋ ಮಾಡಬೇಕು, ಹೆಂಗೆಂಗಾಗಿ ಮಾಡಬೇಕು, ಹೆಂಗೆಂಗೋ ಮಾಡಬೇಕು. ಒಂದು ಪ್ರಾಪರಾಗಿ ನಮ್ಮ ಜನಗಳಿವೆ, ಮನಸ್ಸಲ್ಲಿವೆ ಕನ್ನಡ ಸಿನಿಮಾ ನೋಡಬೇಕು. ಯಾವಾಗ ಎಲ್ಲರಿಗೂ ಎಲ್ಲ ಲ್ಯಾಂಗ್ವೇಜ್ ರೆಸ್ಪೆಕ್ಟ್ ಇದೆ. ಬಟ್ ಬೇರೆ ಮ್ಯಾಟ್ರೆಲ್ಲ ಬಂದಾಗ ಅದನ್ನು ನೋಡ್ಕೊಳ್ಳೋಕ್ಕೆ ನಿಮ್ಮ ಚೇಂಬರ್ಸ್ಗಳಿದೆ. ಅಲ್ಲಿ ಚೇಂಬರ್ ಇದೆ, ಇಲ್ಲಿನ ಚೇಂಬರ್ ಇದೆ, ಮಾತಾಡಿ ಕೂತ್ಕೊಂಡು. ಬೇರೆ ಎಲ್ಲ ಗಂಟೆ ಮಾತಾಡ್ತೀರಾ, ತಪ್ಪದು. ಯೂಸ್ ಯುವರ್ ಕಾಮನ್ ಸೆನ್ಸ್. ಎನಿ ಮ್ಯಾಟ್ರ್ ಟಕ್ಕನ್ನು ಟಾರ್ಗೆಟ್ ಆಗ್ತೀರಾ. ಐ ಆಮ್ ನಾಟ್ ಸೇಯಿಂಗ್ ಅಬೌಟ್ ಪ್ರಿಂಟ್ ಮೀಡಿಯಾ, ಐ ಆಮ್ ಸೇಯಿಂಗ್ ಅಬೌಟ್ ಸ್ಯಾಟಲೈಟ್ ಮೀಡಿಯಾ. ಐ ಆಮ್ ವೆರಿ ಸಾರಿ, ಈಗ ಐ ಆಮ್ ವೆರಿ ಓಪನ್. ನನಗೆ ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ಎನಿಬಡಿ. ಐ ಸ್ಪೀಕ್ ದ ಟ್ರೂತ್. ನನಗೆ ಆನೆಸ್ಟ್ ಇದೆ. ನಾನು ತಪ್ಪು ಮಾತ್ರ ದೇವರೇ ನೋಡ್ಕೊತಾನೆ ಬಿಡಿ. ಸೋ ಕಾಲ್ ನಾನು ಎಷ್ಟೋ ಒಂದು ಕಾಂಟ್ರವರ್ಸೀಸ್ ಬಂತು ಇವಾಗ ಒಂದು ಪಾಸ್ಟ್ ಮನೆಯಿಂದ. ದೇವ್ರನ್ನ ನೋಡ್ಕೋಬೇಕಾಯ್ತದೆ, ದೇವ್ರು ಇನ್ನೂ ಬೇರೆ ಥರ ನೋಡ್ಕೊತಾ ಇದ್ದಾರೆ ನಮ್ಮನ್ನ. ಸೋ ಕಾಲ್ ಸೋಷಿಯಲ್ ಮೀಡಿಯಾ, ಎವ್ರಿಬಡಿ ಗೋಸ್ ಆನ್ ಟಕ 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 ಟಕ. ಏನು ಮಾಡೋಕ್ಕಲ್ಲ. ಅದು ಅವ್ರು ಸಂಪಾದನೆ ಮಾಡ್ತಾರೆ, ಮಾಡ್ಕೊಳ್ಳಿ ಬಿಡಿ. ಚೇಂಜ್ ದ ಗೇಮ್ ಇಟ್ಸೆಲ್ಫ್ ಅಂತ. ಇಸ್ ನಾಟ್ ಅ ಗೇಮ್ ಚೇಂಜ್, ಯು ಮೈಟ್ ಚೇಂಜ್ ದ ಗೇಮ್ ಅಂತ. Fondly we call you Shivanna. And all eyes are on Peddi after Jailer. For me, Peddi becomes special for you. Moreover, it was a film which started after surgery. Emotionally and physically you were drained. And I also felt like, what is next anta you would have felt, everyone would have felt. What is Shivanna does after he comes back from the surgery? You recovered, you told us that everything is fine, but ನಿಮ್ಮ ಮನಸ್ಸಲ್ಲೂ ಒಂದು ಇದಿರುತ್ತೆ. So I just want to know, how did you begin after? Yeah, it started from, I think, ಮುಂದೆ ಜನವರಿ ಬಂದ 26th, almost 1.5 months ಸ್ವಲ್ಪ that to get back into mood because of the jet lag ಇದೆ. 1 month ಸ್ವಲ್ಪ ಚೂರು ವೇರಿಯೇಷನ್ಸ್, ಎವ್ರಿಥಿಂಗ್ ವಾಸ್ ದೇರ್ ಟು ಗೆಟ್ ಸೆಟಲ್ ಡೌನ್ ಪ್ರಾಪರ್ಲಿ. ಇಟ್ಸ್ ನಾಟ್ ಆಸ್ ಈಸಿ as we tell, because it's an anantivi change of bladder. It's a bladder surgery and something else, some new body is there. That body should get accustomed with my body. So adella tumba ಇದೆ detail, but small ಚೂರು ಹಿಂಗಿದ್ರು I used to normally walk, everything was there. And to get back the power, I don't know how far I can be very powerful. ನಾನು ಸ್ಲೋ ಆಗಿ ವಾಕ್ ಮಾಡ್ತಿದ್ದೆ, ಕೊಂಚ ಸ್ವಲ್ಪ ಸ್ಪೀಡ್ ಇನ್ಕ್ರೀಸ್ ಆಯಿತು ಫೆಬ್ರವರಿ ಮಾರ್ಚ್ ಅಷ್ಟೊತ್ತಿಗೆ. ಫಸ್ಟ್ ಟೈಮ್ ಐ ಡಿಡ್ ಒನ್ ಶೂಟ್ ಆಫ್ ಪೆದಿ, ದ ಇಂಟ್ರೊಡಕ್ಷನ್ ಆಫ್ ಪೆದಿ ಕ್ಯಾರೆಕ್ಟರ್. ಅದು ಸ್ವಲ್ಪ ಚೆನ್ನಾಗಿ ಹೋಲ್ಡ್ ಬಂತು. But apparently I heard that they specially waited for you to gain weight. They didn't mind waiting for you. ಪಾಪ ಅವ್ರು ಅದೊಂದು ಪಾಪ ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ದ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಬುಚ್ಚಿ ಬಾಬು. ನನಗೆ ಅನಿಸ್ತು ಪಾಪ ಬೇಡ ಅಂತ ಹೇಳ್ಬಿಡನ್ವಾ, ಸುಮ್ಮನೆ ಯಾಕೆ. ಮನಸ್ಸೊಂದು ಇದು ಇಲ್ಲ, ಬಿಕಾಸ್ ಐ ಹ್ಯಾವ್ ಅಕ್ಸೆಪ್ಟೆಡ್ ದ ಫಿಲ್ಮ್ ಆ್ಯಂಡ್ ದಟ್ ಟು ವಿತ್ ಮೈ ಫೇವ್ರೆಟ್ ಹೀರೋ ರಾಮ್ ಚರಣ್, ಬಿಕಾಸ್ ಐ ಲೈಕ್ ದಟ್ ಬಾಯ್ ವೆರಿ ಮಚ್. ತುಂಬ ಇಷ್ಟ ನನಗೆ ರಾಮ್ ಚರಣ್. ಅಂದರೆ ತುಂಬ ನಟ ಅನ್ನೋದಕ್ಕಿಂತಲೂ ನಮಗೆಲ್ಲೋ ನನ್ನ ತಮ್ಮನ ಜೊತೆ ಮಾಡ್ತೀನಿ ಅಂತ ಅನ್ಸ್ಬಿಡ್ತು ಅನಿಸುತ್ತೆ. ನೀವು ನೋಡಿ ಒಂದು ಸೀನ್ಲಿ
ಯು just feel that both brothers are talking to her. Even though the characters' weightage is ಕ್ಯಾರೆಕ್ಟರ್ಸ್ ಬಂದ್ಬಿಟ್ಟು ಎಲ್ಡರ್ಲಿ ಇದ್ರೂ ಸಮ್ವೇರ್ ವಿ ಫೀಲ್ ದಟ್ ಶಿವಣ್ಣ ಅಪ್ಪುನೇ ಮಾತಾಡ್ತಿದ್ದಾರೇನೋ ಅನ್ನೋ ಒಂದು ಫೀಲ್ ಕೊಡುತ್ತೆ. ನನಗೆ ಹಂಗೆ ಅನಿಸ್ತು. ಮೆನಿ ಪೀಪಲ್ ಪುನೀತ್ ಅವರೆಲ್ಲ ಎಲ್ಲ ಬಂದಿದ್ರು ಶೂಟಿಂಗ್ ಅವ್ರಿಗೆ ಅದೇ ಥರ ಅಪ್ಪು ನೀವು ಮಾಡ್ದಂಗೆ ಇತ್ತು ಅಂತ. ಸಮ್ವೇರ್ ಐ ಫೀಲ್ ದಟ್ ದಿಸ್ ಒನ್ ಇಲ್ಲ ನೋಡೋಣ ಬಿಡಬಾರ್ದು. ದೆನ್ ದೇವರ್ ಆಲ್ಸೋ ಸೇಯಿಂಗ್ ನೋ ಇಲ್ಲ ವಿ ವಿಲ್ ಡೂ ದಿಸ್ ವಿ ಆರ್ ಡೂಯಿಂಗ್ ಸಮ್ ಪೋರ್ಷನ್ಸ್ ನಾವು ವಿಲ್ ಡೂ ಇಟ್ ಆ್ಯಂಡ್ ಒನ್ ಪೋರ್ಷನ್ ಮಾಡ್ತು. ಅದಾದಮೇಲೆ ಒಂದು 3-4 months ಆದಮೇಲೆ ಸಮ್ ಪರ್ಮಿಷನ್ಸ್ ಎಲ್ಲ ಬೇರೆ ಬೇರೆ ಪಾಪ ಎಲ್ಲ ಇದಾಯಿತು. ಅದಾದಮೇಲೆ ವಿ ಸ್ಟಾರ್ಟೆಡ್. ರಾಮಚಂದ್ರನವರು ಚಿರಂಜೀವಿ ಅವ್ರನ್ನೇ ಆ ರೋಲ್ಗೆ ತೊಗೋಬೋದಾಯ್ತು, ಅಂದರೆ ಮಾಡ್ಬೋದಾಯಿತು. ಬಟ್ ಅಪ್ಯಾರೆಂಟ್ಲಿ ಇವತ್ತು ಚಿರಂಜೀವಿ ವಾಂಟೆಡ್ ಯು ಟು ಪ್ಲೇ ದಟ್ ರೋಲ್. ಇಟ್ಸ್ ಆಲ್ ಬ್ಲೆಸ್ಸಿಂಗ್. ಅದೇ ಹೇಳಿದೆ ಸಿ ವಿ ನೋ ಪೀಪಲ್ಸ್ ಈ ದೈವರೂಪ ಅಂತ ಆ ಥರ ರಜನಿ ಸರ್ ಇದು ಶಿವಣ್ಣ ಮಾಡಿದ್ರೆ ಚೆನ್ನಾಗಿರುತ್ತೆ. ಸಿ ಲೈಕ್ ದಟ್ ನೋ ಸಮ್ ಪೀಪಲ್ಸ್ ಆರ್ ದೇರ್ ಟು ದೇ ಕಮ್ ಇನ್ ಡಿಫ್ರೆಂಟ್ ಗಾಡ್ಸ್ ರೂಪ್ಸಲ್ಲಿ ಬರ್ತದೆ. ಚಿರಂಜೀವಿ ಸರ್ ಹಂಗೆ ಪಾಪ ಒಂದು ಮಾತು ಹೇಳಿರ್ಬೋದು ಶಿವಣ್ಣ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಇವನ್ ರಾಮಚರಣ್ಗೂ ನಮ್ಮ ಕಂಡ್ರೆ ಪ್ರೀತಿ ಒಂದು ಫಂಕ್ಷನ್ಲಿ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಇದರಲ್ಲಿ RRR ಫಂಕ್ಷನ್ಲಿ ಇಲ್ಲಿ. ಸೊ ಐ ಥಿಂಕ್ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್ ವಿತ್ ದಟ್ ಕಾಮನ್ ಫ್ಯಾಕ್ಟರ್ಸ್ ಇದೆ ನಮಗೂ ಚಿರಂಜೀವಿ ಸರ್ ಫ್ಯಾಮಿಲಿಗೂ. ಒಂದು ರಾಜ್ಕುಮಾರ್ ಮನೆತನದ ಪೀಪಲ್ ನೋ ಯು ಅಕ್ರಾಸ್ ಇಂಡಸ್ಟ್ರೀಸ್, ಬಟ್ ಸಮ್ವೇರ್ ಅದರ್ ಇಂಡಸ್ಟ್ರೀಸ್ ಕಾಲಿಂಗ್ ಯು ಫಾರ್ ವೇರಿಯಸ್ ರೋಲ್ಸ್ ಟುಕ್ ಟೈಮ್ ಅಂತ ಅನಿಸುತ್ತಾ ನಿಮಗೆ? ಎಲ್ಲೋ ಒಂಥರ ಅದೇನಿಲ್ಲ, ಅದು ಆ ಟೈಮ್ ಬಂದಿದೆ ಅಂತ ಅರ್ಥ ಅಷ್ಟೇ. ಇಟ್ಸ್ ನಾಟ್ ಟುಕ್ ಟೈಮ್, ಇಟ್ಸ್ ನಾಟ್ ಇನ್ ಅವರ್ ಹ್ಯಾಂಡ್. ನೋ ಮ್ಯಾಟ್ರ್ ದಟ್ ಐ ಆಮ್ ಏಜಿಂಗ್, ಬಟ್ ಸ್ಟಿಲ್ ಏಜ್ ಡಸಂಟ್ ಕೌಂಟ್ ಫಾರ್ ದಟ್. ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್, ಬಿಕಾಸ್ ಐ ಕಾಂಟ್ ಟೆಲ್ ಯು ನೌ, ಬಟ್ ಸ್ಟಿಲ್ ಐ ಆಮ್ ಸೇಯಿಂಗ್ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್. ಅಂದರೆ ಅಲ್ಲಿ ಮ್ಯಾಟ್ರ್ ಆಗ ನನಗೂ ಅನಿಸಲ್ಲ ಅದು. ಒಂದು ಸತಿ ಇವಾಗ ನೋಡಿದ್ರೆ ಎಲ್ಲರೂ ಎಷ್ಟು ಚೆನ್ನಾಗಿ ಹೊರಡೆ ಹೋದಾಗ ಫ್ಲೈಟ್ಲಿ ಹೋದಾಗ ಹೌ ಮಚ್ ದೇ ಟೇಕ್ ದೇ ಆಸ್ಕ್ ಅಬೌಟ್ ಮೈ ಹೆಲ್ತ್. ಅದರ್ ಲ್ಯಾಂಗ್ವೇಜ್ ಪೀಪಲ್ಸ್ ಸೋ ಕನ್ಸರ್ನ್ ದೇ ಆರ್. ವಿ ಆರ್ ಆಲ್ ಟಚ್ಡ್. ಅದೇ ಅನ್ಕೊಂಡು ನಾವು ಎಷ್ಟು ಭಾಗ್ಯ ಮಾಡಿದ್ವಿ, ಎಷ್ಟು ಪುಣ್ಯ ಮಾಡಿದ್ವಿ ಈ ಥರ ಒಂದು ವಂಡರ್ಫುಲ್ ಇಂಡಸ್ಟ್ರಿ ಇದ್ದು. ಅಲ್ಲ, ನನಗೂ ಅನಿಸುತ್ತೆ ಇದೇ ಮುಂದೆ ಅರ್ಲಿ ಇನ್ ಯೋರ್ ಕೆರಿಯರ್ ಬಂದಿದ್ರೆ ಅಲ್ಲ, ದಟ್ ಹ್ಯಾಡ್ ಟು ಟೇಕ್ ಟೈಮ್ ಅಂತ. ಟೇಕ್ ಟೈಮ್ ಅಷ್ಟೇ. ಇಲ್ಲೂ ನಮ್ಮ ಅದೇ ಥರ ನಮಗೆ ವಿ ಹ್ಯಾವ್ ಬೀನ್ ಗುಡ್ ಹಿಯರ್ ಆಲ್ಸೋ. ಇವಾಗಲೂ ರೀಸೆಂಟ್ ಇದ್ರಲ್ಲೂ ನೋಡಿ ಪಿಕ್ಚರ್ ಹೋಗಲ್ಲ ಅನ್ನೋ ಟೈಮ್ನಲ್ಲೂ ನಮಗೆ ಭಾರತೀಯನಿಗೆಲ್ಲೋ ಗೋಸ್ಟ್ ಆ ಥರ ಫಿಲ್ಮೆಲ್ಲ ಇಟ್ಸ್ ಬೀನ್ ಕ್ಲಿಕ್ಕಿಂಗ್. ಎಸ್, ಇಟ್ಸ್ ನಾಟ್ ದಟ್ ಪೀಪಲ್ ಡಸಂಟ್ ವಾಂಟ್ ಟು ಕಮ್ ಟು ದ ಥಿಯೇಟರ್. ಥಿಂಗ್ ಇಸ್ ಥಿಯೇಟ್ರ್ ಬರೋಕ್ಕೆ ಒಂದು 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 ಪುಲ್ ಬೇಕಷ್ಟೇ. ಖಂಡಿತ ಖಂಡಿತ. ಇಟ್ಸ್ ನಾಟ್ ಒಂದು ಪೇಸ್ ಬರುತ್ತೆ ಎಲ್ಲರಿಗೂ. ನೋ, ಬಟ್ ಒನ್ ಥಿಂಗ್ ಈಸ್ ಈವನ್ ಆರ್ ಆಡಿಯನ್ಸ್ ಇರೆಸ್ಪೆಕ್ಟಿವ್ ಆಫ್ ಕ್ಯಾರೆಕ್ಟರ್, ಇವತ್ತೇನೆಂದರೆ ಕನ್ನಡ ಆಡಿಯನ್ಸು, ತೆಲುಗು ಆಡಿಯನ್ಸ್, ತಮಿಳ್ ಆಡಿಯನ್ಸ್ ಇನ್ ಎವ್ರಿ ವೇರ್ ಸೆಲೆಬ್ರೇಟ್ ದ ಕ್ಯಾರೆಕ್ಟರ್. ಹೌದು, ಇಟ್ ಶುಡ್ ಬಿ ಲೈಕ್ ದಟ್ ಓನ್ಲಿ. ಬಿಕಾಸ್ ನಾವು ಯಾರೇ ಹೋದ್ರೂ ವಿ ಶುಡ್ ರೆಸ್ಪೆಕ್ಟ್ ಅದರ್ ಲ್ಯಾಂಗ್ವೇಜಸ್. ಪವನ್ ಕಲ್ಯಾಣ್ ಸರ್ ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ, ನನಗೆ ಭಾಳ ಇಷ್ಟ ಆಯಿತು ಅವ್ರು ಹೇಳಿದಲ್ಲಿ. ನಾವು ವೆಲ್ಕಮ್ ಲೈಕ್ ದಟ್. ಕನ್ನಡದಲ್ಲಿ ಯಾವುದೇ ಭಾಷೆ ಪಿಕ್ಚರ್ ಬಂದರೂ ನಾವು ವಿ ಶುಡ್ ಎನ್ಕರೇಜ್. ಆಮೇಲೆ ಹೇಳ್ತೀವಿ ಥಿಯೇಟರ್ ಪ್ರಾಬ್ಲಮ್ ಅದೆಲ್ಲ, ಇಟ್ಸ್ ನಾಟ್ ಅವರ್ ದಿಸ್ ಒನ್. ದಟ್ ಆಲ್ ಶುಡ್ ಬಿ ಸ್ಪೋಕನ್ ಇನ್ ಚೇಂಬರ್ಸ್ ಇದೆ. ಚೇಂಬರ್ ಟು ಚೇಂಬರ್ ಶುಡ್ ಸ್ಪೀಕ್. ಓಕೆ, ಅದು ಅವರು ಇದು ಹೊರತು ಎಲ್ಲ ಪ್ರತಿಯೊಂದು ಇದರಲ್ಲೂ ನೀವೇನಂತೀರಿ ಎಲ್ಲ ಟಿ ವಿಲೂ ಬಂದುಬಿಡ್ತಾರೆ. ಬಂದು ಏನು ಹಿಂಗಾಗುತ್ತೆ ಹಿಂಗೆ. ವೈ ದಿಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್? ಇಟ್ಸ್ ನಾಟ್ ಇನ್ ಅವರ್ ಹ್ಯಾಂಡ್, ರೈಟ್? ಬಟ್ ಎಲ್ಲದಕ್ಕೂ ನಾವು ಇದು ಸಪೋರ್ಟ್ ಮಾಡಿದ್ರು ಮಾತಾಡ್ತೇವೆ, ಅಗೇನ್ಸ್ಟ್ ಮಾತಾಡಿದ್ರು ವೈ ಆರ್ ಟಾರ್ಗೆಟಿಂಗ್ ಎನಿ ಮ್ಯಾಟ್ರ್? ಟಕ್ಕನ್ನು ಟಾರ್ಗೆಟ್ ಆಗ್ತೀರಾ? ಐ ಆಮ್ ನಾಟ್ ಸೇಯಿಂಗ್ ಅಬೌಟ್ ಪ್ರಿಂಟ್ ಮೀಡಿಯಾ, ಐ ಆಮ್ ಸೇಯಿಂಗ್ ಅಬೌಟ್ ಸ್ಯಾಟಲೈಟ್ ಮೀಡಿಯಾ. ಐ ಆಮ್ ವೆರಿ ಸಾರಿ, ಬಿಕಾಸ್ ಐ ಆಮ್ ವೆರಿ ಓಪನ್. ನನಗೆ ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ಎನಿಬಡಿ. ಐ ಸ್ಪೀಕ್ ದ ಟ್ರೂತ್. ನನಗೆ ಆನೆಸ್ಟಿ ಇದೆ. ನಾನು ತಪ್ಪು ಮಾತ್ರ ದೇವರೇ ನೋಡ್ಕೊತಾನೆ ಬಿಡಿ. ಸೋ ಕಾಲ್ ನಾನು ಎಷ್ಟೋ ಒಂದು ಕಾಂಟ್ರವರ್ಸೀಸ್ ಬಂತು ಇವಾಗ ಒಂದು ಪಾಸ್ಟ್ 1 year-ಇಂದ. ದೇವ್ರನ್ನ ನೋಡ್ಕೋಬೇಕಾಯ್ತು. ದೇವ್ರು ಇನ್ನೂ ಬೇರೆ ಥರ ನೋಡ್ಕೊತಾ ಇದ್ದಾನೆ ನಮ್ಮನ್ನ. ದೇವ್ರಂತ ನಂಬ್ತಿರತ್ತಾನೆ, ದೇವರು ಜನ ನಂಬ್ತಿರತ್ತಾನೆ. ಸೊ ಕಾಲ್ ಸೋಷಿಯಲ್ ಮೀಡಿಯಾ ಎವ್ರಿ ಬಡಿ ಗೋಸ್ ಆನ್ ಟಕ 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 ಟಕ. ಏನು ಮಾಡೋಕ್ಕಲ್ಲಮ್ಮ. ಅದು ಅವ್ರು ಸಂಪಾದನೆ ಮಾಡ್ತಾರೆ, ಮಾಡ್ಕೊಳ್ಳಿ ಬಿಡಿ. ಹಾಂ, ಬಟ್ ವಿ ಹ್ಯಾವ್ ಟು ಥಿಂಕ್ ಆ ಥರ ಎಲ್ಲರಿಗೂ ಇದು ಕೊಡಬೇಕು. ಯಾವಾಗ ಎಲ್ಲರಿಗೂ ಎಲ್ಲ ಲ್ಯಾಂಗ್ವೇಜಿಗೆ ರೆಸ್ಪೆಕ್ಟ್ ಕೊಡಬೇಕು. ಬಟ್ ಬೇರೆ ಮ್ಯಾಟ್ರೆಲ್ಲ ಬಂದಾಗ ಅದನ್ನು ನೋಡ್ಕೊಳ್ಳೋಕ್ಕೆ ನಿಮ್ಮ ಚೇಂಬರ್ಸ್ಗಳಿದೆ. ಅಲ್ಲಿ ಚೇಂಬರ್ ಇದೆ, ಇಲ್ಲಿನ ಚೇಂಬರ್ ಇದೆ. ಮಾತಾಡಿ ಕೂತ್ಕೊಂಡು. ಬೇರೆ ಎಲ್ಲ ಗಂಟೆ ಮಾತಾಡ್ತೀರಾ? ತಪ್ಪದು. ಯೂಸ್ ಯುವರ್ ಕಾಮನ್ ಸೆನ್ಸ್ ಅಲ್ವಾ? ಖಂಡಿತ. ನಿಮ್ಮ ರೋಲ್ ಸ್ಪೆಸಿಫಿಕಲಿ ಇಸ್ ಇನ್ಸ್ಪೈರ್ಡ್ ಬೈ ಕೋಡಿ ರಾಮಮೂರ್ತಿ ನಾಯ್ಡು, ರೆಸ್ಲರ್.
ಅವ್ರದ್ದು ಇನ್ಸ್ಪಿರೇಷನ್ ನಿಮ್ಮ ರೋಲ್ ಪರ್ಟಿಕ್ಯುಲರ್ಲಿ ನಿಮ್ಗೆ ಗೊತ್ತಿತ್ತು ಅದು ಲೈಕ್ ಹೇಳಿದರು, ಬಟ್ ನಾನು ಅಷ್ಟು ಇದಾಗಿ ಕೇಳೋಕ್ಕೋಗಿಲ್ಲ. ಬಟ್ ಐ ನ್ಯೂ ದಟ್ ಈಸ್ ಇನ್ಸ್ಪೈರ್ಡ್ ಬಿಕಾಸ್ ಸಮಥಿಂಗ್ ಇಸ್ ದೇರ್. ಯಾಕಂದ್ರೆ ಯಾತಿಗೆ ತಗೊಂಡ್ರು ಆ ಪಾತ್ರ, ಯಾತಿಗೆ ಇಲ್ಲಿ ಬರುತ್ತೆ, ಈ ಜಾಗದಲ್ಲಿ ಯಾತಿಗೆ ಬರುತ್ತೆ. ನೀವು ಟ್ರೈಲರ್ ನೋಡಿದಾಗ ಏನಾಗುತ್ತೆ ಅಂದರೆ ಭಾಳ ಕ್ಲೆವರಾಗಿ ಕಟ್ ಮಾಡಿದ್ದಾರೆ. ಓಪನಿಂಗ್ ಎಲ್ಲ ಅವರು ಒಬ್ಬ ಹೇಳ್ತಾನೆ, ನಾನು ಪೆದ್ದಿ ಫ್ಯಾನ್, ಕ್ರಿಕೆಟ್ಲ ಪೆದ್ದಿ ಫ್ಯಾನ್ ಅಂడి, ಇದು ಪೆದ್ದಿ ಫ್ಯಾನ್, ಎಲ್ಲಾದರೂ ಪೆದ್ದಿ ಫ್ಯಾನ್ ಯಾತಕ್ಕೆ? ಇಟ್ಸ್ ಅ ಬ್ಯೂಟಿಫುಲ್ ಟ್ರಾವೆಲ್ ಆಫ್ ಪೆದ್ದಿ. ಖಂಡಿತ. ಆ ಟ್ರಾವೆಲ್ ಯಾರನ್ನೆಲ್ಲ ಮೀಟ್ ಮಾಡ್ತಾನೆ, ಅವರಲ್ಲಿ ಏನೇನು ವಿಷಯಗಳನ್ನ ತಗೋತಾನೆ. ಪೆದ್ದಿಯಾಗಿ ಅವನಾಗಲ್ಲ, ಪೆದ್ದಿ ಆಗೋದು ಯು ಮೇಕ್ ಹಿಮ್ ಪೆದ್ದಿ. ಎವ್ರಿಬಡಿ ವಾಟ್ ಆಲ್ ದ ಕ್ಯಾರೆಕ್ಟರ್ ಕಮ್ಸ್, ಪಾತ್ರಗಳು ಯಾರನ್ನು ಮೀಟ್ ಮಾಡ್ತಾನೆ ಅವ್ನ ಜರ್ನಿಲಿ, ಆ ಪಾತ್ರಗಳನ್ನೆಲ್ಲ ಬಂದು, ಯಾಕಂದ್ರೆ ಇಟ್ ಮೈಟ್ ಬಿ ಅ ನೆಗೆಟಿವ್ ಕ್ಯಾರೆಕ್ಟರ್ ಆಲ್ಸೋ, ಅ ಪಾಸಿಟಿವ್ ಕ್ಯಾರೆಕ್ಟರ್ ಆಲ್ಸೋ. ಅವು ದ ಕ್ಯಾರೆಕ್ಟರ್ ಗೋಸ್. ಒಂದು ಮನುಷ್ಯ ಬಂದ್ಬಿಟ್ಟು ಬರೀ ಪಾಸಿಟಿವ್ ಇಟ್ಕೊಂಡೆ ಹೋಗೋಕ್ಕಲ್ಲ, ಒಂದು ನೆಗೆಟಿವ್ ಆಕ್ಸೆಪ್ಟ್ ಬಂದ್ರೆ ಪಾಸಿಟಿವ್ ಆಗೋದು. ಅದು ಹೇಳ್ತಾರೆ, ಒಂದು ಹೆಂಗೆ ಬರೀ ಪಾಸಿಟಿವ್ ಅಂದ್ರೆ ಆಗಲ್ಲ, ನೆಗೆಟಿವ್ ಆಕ್ಸೆಪ್ಟ್ ಬಂದಾಗಲೂ ಅದನ್ನು ಹೆಂಗೆ ಫೇಸ್ ಮಾಡ್ತಾನೆ ಒಬ್ಬ ಮನುಷ್ಯ. ನನಗೆ ತಗೊಳ್ಳಿ, ಲೈಫ್ಲಿ ಎಲ್ಲ ಒಳ್ಳೆಯದೇ ನಡ್ಕೊಂಬಿಟ್ಟು ಆಗುತ್ತಾ, ಕ್ಯಾನ್ಸರ್ ಅನ್ನೋದು ಬಂದ ತಕ್ಷಣ ನಾನು ಅದನ್ನ ಜೊತೆ ಹೆಂಗೆ ಫೈಟ್ ಮಾಡ್ತೇನೆ. ಸಿ ಹೌ ವಿ ಫೈಟ್ ವಿತ್ ಎವ್ರಿಥಿಂಗ್, ಬ್ಯಾಡ್ ಪೀಪಲ್ಸ್, ಗುಡ್ ಪೀಪಲ್ಸ್, ಸಮಾಜ. ಖಂಡಿತ. ಅದನ್ನು ತುಂಬ ಒಂದು ಟ್ರಾವೆಲ್ನ ಎಷ್ಟು ಚೆನ್ನಾಗಿ ತಗೊಂಡೋಗಿದ್ದಾರೆ. ಆ್ಯಕ್ಚುಲಿ ಆ ಪೆದ್ದಿ ಅನ್ನೋ ಕ್ಯಾರೆಕ್ಟರ್ ನಿಮ್ಮಿಂದ ಎಲಿವೇಟ್ ಆಗುತ್ತೆ. ಯು ಸಿ ಸಮಥಿಂಗ್ ಮೋರ್ ದೆನ್ ವಾಟ್ ಹೀ ಈಸ್ ಅಂತ. ಐ ಥಿಂಕ್ ಸಿನಿಮಾದಲ್ಲಿ ಬಂದು ನೋಡಿದಾಗ ಗೊತ್ತಾಗುತ್ತೆ, ಈ ತುಂಬ ಡೀಟೇಲ್ ಹೇಳೋಕ್ಕಾಗಲ್ಲ. ಬಟ್ ವೆರಿ ಬ್ಯೂಟಿಫುಲ್ ಕ್ಯಾರೆಕ್ಟರ್ ವೇರ್ ಐ ಜಸ್ಟ್ ಲವ್ ದಟ್ ಕ್ಯಾರೆಕ್ಟರ್. ನನ್ನ ಎಷ್ಟು ಚೆನ್ನಾಗಿ ಅವರು ಪ್ರಿಪೇರ್ ಮಾಡಿದ್ರು, ನನ್ನ ವೇಷಭೂಷಣಲ್ಲಿ ಬಂದು ನನಗೆ ಅವರೇ ಎಲ್ಲ ಡಿಸೈನ್ ಮಾಡಿದ್ರು. ಅವರೇ ಬಂದರು, ಅವರೇ ಮೀಸೆ ಹಿಂಗಿರ್ಬೇಕಂದ್ರು, ಆ ಕಿವಿ ಎವ್ರಿಥಿಂಗ್ ದಟ್ ಡೀಟೈಲಿಂಗ ಮಾಡಿದ್ರು. ಅದು ನನಗೆ ಭಾಳ ಖುಷಿ ಕೊಡ್ತಾರೆ. ಬಟ್ ನೀವು ಯು ಟುಕ್ ಇವನ್ ಏನೋ ಆ್ಯಕ್ಷನ್ ಸೀಕ್ವೆನ್ಸ್ ರಿಸ್ಕ್ ತೊಗೊಂಡಿದ್ದೀರಾ ವಿತೌಟ್ ಬಾಡಿ ಡಬಲ್ಲು. ಯು ಟುಕ್ ರಿಸ್ಕ್ ದಿಸ್ ಟೈಮ್ ಆಫ್ಟರ್ ದ ಸರ್ಜರಿ ಆಲ್ಸೋ. ವೈ ಡಿಡ್ ಯು ಥಿಂಕ್ ಯು ಹ್ಯಾಡ್ ಟು ಡೂ ದಿಸ್? ನೋ, ಐ ಕುಡ್ ಡೂ. Okay. Because this one was so beautiful atmosphere that I was able to do. ಆಮೇಲೆ ಅಲ್ಲಿ ನೋಡ್ಬೋದು ದ ಅಫೆಕ್ಷನ್, ಲವ್ ಅಂಡ್ ಅಫೆಕ್ಷನ್. ನಮ್ಗೆ ಏನಿಲ್ಲ ಅಫೆಕ್ಷನ್ ಇದೆಯಾ ಅದೇ ಥರ ಅಫೆಕ್ಷನ್ ಅಲ್ಲಿ ಸಿಗ್ತಾ ಇತ್ತು. ಇನ್ನೂ ಕೇಳೋದು ಜಾಸ್ತಿ ಅಫೆಕ್ಷನ್ ಸಿಗ್ತಾ ಇತ್ತು. ದೇ ಜಸ್ಟ್ ಅಡೋರ್ ಅಸ್. ಐ ಥಿಂಕ್ ಅದೇ ಹೇಳಿದ್ರು, ಇಟ್ ಕಂಟಿನ್ಯೂಸ್. ಯಾವ ಜಾಗದಿಂದ ಸ್ಟಾರ್ಟ್ ಆಗುತ್ತೋ ಆ ಲವ್, ಆ ಜಾಗ ಏನಂತೀವಿ ಆ ಪ್ರೀತಿ ಹಂಗೆ ಸಾರುತ್ತೆ ಹಂಗೆ ಎಲ್ಲ ಕಡೆ. ಸೊ ಆ ಪ್ರೀತಿ ಹಂಗೆ ಸಾರಬೇಕಾದ್ರೆ ಅವ್ರ ಕಡೆಯಿಂದ ಬರೋ ಪ್ರೀತಿನೂ ಇಲ್ಲಿ ಸಾರಬೇಕು. ಅದು ಪಾಸಿಟಿವ್ ಆಗಿ ಸಾರಬೇಕು. ಸ್ಮಾಲ್ ವಿಷಯಗಳಿದೆ ಅದೆಲ್ಲ ಬಿಟ್ಬಿಡ್ಬೇಕು. ಅದೆಲ್ಲ ಬಿಟ್ಬಿಟ್ಟು ನಾವು ನೀಟಾಗಿ ನಮ್ಮವರು ನಮ್ಮ ತನ ಏನೇನು ಆಗಬೇಕು ಅದೆಲ್ಲ ದೇವ್ರು ನೋಡ್ಕೊತಾನೆ ಬಿಡಿ. ಬಟ್ ಜನರಲಿ ಒಂದು ಸರ್ಜರಿ ಆದಮೇಲೆ ಒಂದು ಹೆಸಿಟೆನ್ಸ್ ಇರ್ತಲ್ಲ. ಬಟ್ ಯು ಸೇ ನೋ ದ ಲವ್ ಬಿಕೇಮ್ ಅ ಮೋಟಿವೇಶನ್. 100%. ನಾವು ಪ್ರೀತಿ ಯಾಕೆ ಇದೆ ಬೇಕು, ಎವ್ರಿಬಡಿ ಲವ್ಸ್. ಹಂಗೆ ನೋಡೋಕೆ ಹೋದರೆ ಇಟ್ ವಾಸ್ ನಾಟ್ ಲೈಕ್ ಎಮೋಷ್ನಲಿ ದಿ ಗಾಟ್ ಅಟ್ಯಾಚ್ಡ್. ಎಮೋಷ್ನಲಿ ಅಟ್ಯಾಚ್ ಆಗಿದ್ರು ಧೈರ್ಯ ತುಂಬಿಸಿದ್ದು ನಾನು ಒಬ್ಬನೇ ಅಲ್ಲ. ಗೀತಾ ಇರ್ಬೋದು, ನಿವಿ ಇರ್ಬೋದು, ನಿಶ್ ಇರ್ಬೋದು, ದಿಲೀಪ್ ಅವ್ರು ಇರ್ಬೋದು, ನಮ್ಮ ಸ್ನೇಹಿತರಿರ್ಬೋದು, ನಮ್ಮ ಒಂದು ಬಂಧು ಬಳಗ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು. ಆವಾಗ ಅರ್ಜುನ್ ಜನ್ಯ ಅವೆಲ್ಲ ನಾವು ದಟ್ ಫಿಲ್ಮ್ ವಾಸ್ ಗೋಯಿಂಗ್ ಆನ್. ಅರ್ಜುನ್ ಜನ್ಯ ಆ್ಯಂಡ್ ಉಪೇಂದ್ರ, ರಾಜ್ಬೀರ್ ಶೆಟ್ಟಿ, when I was undergoing chemo, these people, everybody was supportive. And my friend circles. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳು, ಅವ್ರು ಪೂಜೆ ಮಾಡೋದೇನು, ಅವ್ರು ತುಂಬ ದಿನ ಅವರೆಲ್ಲ ಬಂದು ನಿಂತ್ಕೊತಾ ಇದ್ರು. ಬಂದು ನೋಡ್ಬೇಕಾದ್ರೆ ಅವ್ರಿಗೂ ಮಾತಾಡೋಕೆ ಗೊತ್ತಿಲ್ಲ. ನೋವನ್ನ when I was going for US only, I came now. Everybody was in tears. I was in tears. See, that affection is not only here. ನೋಡಿ, ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಅನ್ಕೋತಿಲ್ಲ, media cannot cry. Media they also have feelings. But those people also, ನನಗೆ I could see that feeling. ಎಲ್ಲರೂ ಪ್ರಿಂಟ್ ಮೀಡಿಯಾ ಇರ್ಬೋದು, ಸ್ಯಾಟಮ್, ಎವ್ರಿಬಡಿ ಹ್ಯಾಡ್ ದಟ್ ಎಮೋಷನ್ ಇನ್ ದೆಮ್. ಅಂದರೆ ಅದು ಯಾತಿಕಷ್ಟು ಪ್ರೀತಿ ಅಲ್ಲ, ದ ಫ್ಯಾಕ್ಟ್ ದಟ್ ಯು ಆರ್ ಫಿಸಿಕಲಿ ಪುಷಿಂಗ್ ಯುವರ್ ಸೆಲ್ಫ್ ಇದೆಯಲ್ಲ, ಎಸ್ಪೆಷಲಿ ಫಾರ್ ದ ರೋಲ್, ದಟ್ ಕ್ಯಾರೆಕ್ಟರ್ ಡಿಮಾಂಡೆಡ್ ಇಟ್. ಹೌದು, 100%. ಸೊ ನಮಗೆ ಇದೆಲ್ಲ ಗೆಲ್ಲಬೇಕಂದ್ರೆ ಈ ಥರ ಎಲ್ಲ ಒಂದು ಪ್ರೀತಿ ವಿಶ್ವಾಸ. ಅದೇ ಥರ ನನಗೆ ಅಲ್ಲಿ ಮಾಡಬೇಕಾದ್ರೂ ಆ ಪ್ರೀತಿ ಇದರಿಂದ ಮಾಡೋಕ್ಕಾಗ್ತಿತ್ತು. ಇಟ್ ವಾಸ್ ನಾಟ್ ದಟ್ ನಾನು ಮಾಡಿದೆ, ಪವರ್ ಕೊಟ್ಟೆನೋ. ಪವರ್ ಇಸ್ ದೇರ್. ಇನ್ನು ಹ್ಯೂಮನ್ ಒಂದು ನೇಚರ್ ಇದೆ, ಮಾಡ್ಬೇಕಂದ್ರೆ. ಬಟ್ ಆ ಮಾಡಬೇಕನ್ನೋ ಇದಕ್ಕೆ ಇನ್ನೊಂದು ಕಡೆಯಿಂದ ಹುಮ್ಮಸ್ ಬಂದರೆ ಮಾಡೋಕ್ಕಾಗಲ್ಲ. ಒಂದೇನಂದರೆ ಸೆಟ್ಟಲ್ಲಿ ಕಾನ್ವರ್ಸೇಷನ್ಸು, ಇಟ್ ವಾಸ್ ಆಲ್ವೇಸ್ ಅಬೌಟ್ your father, Dr. Rajkumar, and you always talked about the actors of Kannada industry there ಅಂತ ಅಪ್ರಿಷಿಯೇಟ್ ಮಾಡ್ತಾ ಇದ್ರಿ. ಆಮೇಲೆ ಇವನ್ DKD ಡಾನ್ಸರ್ಸ್ ಬಗ್ಗೆ ಅಲ್ಲಿ ಹೇಳ್ತಾ ಇದ್ರಿ ಅಂತ. ಅದೇನಂದರೆ
ನಮಗೇನಂದರೆ ನಮ್ಮ ಥರನೂ ಇರುತ್ತೆ ಅಲ್ಲಿ, ನಮ್ಮ ಥರ ನಮ್ಮವರು ಅಂತ ಇರುತ್ತೆ. ಅಟ್ ದ ಸೇಮ್ ಟೈಮ್ ಅಲ್ಲಿ ಒಂದು ಅಪ್ಪಾಜಿ ಬಗ್ಗೆ ಎಲ್ಲೋದ್ರೂ ಮಾತಾಡಬೇಕಂತ ಬಂದ್ಬಿಡುತ್ತೆ, ಅದು ಮಾತಾಡ್ಬೇಕಂತ ಬಂದ್ಬಿಡುತ್ತೆ. ಮತ್ತು ಸಡನ್ನಾಗಿ ಅಪ್ಪು ವಿಷಯ ಬರುತ್ತೆ, ಅವರೆಲ್ಲರೂ ಬರ್ತಾರೆ, ಯಾರೋ ಮಕ್ಕಳು ಬರ್ತಾರೆ ಅಪ್ಪು ಫ್ಯಾನ್ ಅಂತಾರೆ. ಅದೆಲ್ಲ ನೋಡಿ, ಅದು ಬರೀ ಆ ಭಾಷೆಯಲ್ಲೇ ಮಾಡಬೇಕಂತಲ್ಲ, ಅಪ್ಪು ಯಾವ ಭಾಷೆಯಲ್ಲಿ ಮಾಡಿದ್ರು ಇಲ್ಲೇ ಅದೆಲ್ಲ ಇಟ್ ಯೂಸ್ ಟು ಗೋ ದೇರ್. Were you fluent in Telugu, like, or you learned for this? No, I was able to manage, yeah. ಅಂದರೆ ದಟ್ ಅಸೋಸಿಯೇಟ್ ಯಾರ್ಯಾರಿದ್ದಮ್ಮ, ನರಸಿಂಹರಾವ್, ಅರ್ಜುನ್ ಕನ್ನಡದವರು, ಅವ್ರು ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು. ನಿಜವಲ್ಲ ಅಲ್ಲ, ತುಂಬ ಐ ಶುಡ್ ಥ್ಯಾಂಕ್ ದೆಮ್ ಆ್ಯಕ್ಚುಲಿ. ಎವ್ರಿಬಡಿ ವಾಸ್ ಸೊ ಆ್ಯಂಡ್ ಆಮೇಲೆ ರಾಮಚರಣ್ ಸರ್ ಅಷ್ಟೇ, ಇಲ್ಲ ಸರ್ చాలా బాగా వస్తుంది ಸರ್ ಅಂತ ಅವರು ಅಪ್ರಿಷಿಯೇಟ್ ಮಾಡೋರು. ಅವರು ಇಟ್ ವಾಸ್ ಸೋ ಹ್ಯಾಪಿ ಆ್ಯಂಡ್ ವಿ ವರ್ ಜಸ್ಟ್, ಇಟ್ ವಾಸ್ ನಾಟ್ ಲೈಕ್ ಐ ಆಮ್ ಡೂಯಿಂಗ್ ಎ ನ್ಯೂ ಫಿಲ್ಮ್. ಅಲ್ಲಿ ತೆಲುಗು ಫಿಲ್ಮ್ಗೆ ಹೋಗಿ ಬೇರೆ ಭಾಷೆ ಸಿನಿಮಾ ಮಾಡ್ತೀನಿ ಅಂತ ಅನಿಸ್ಲಿಲ್ಲ. ಇಟ್ ವಾಸ್ ಜಸ್ಟ್ ಐ ವಾಸ್ ಡೂಯಿಂಗ್ ಅವರ್ ಫಿಲ್ಮ್ ಅಂತ ಅನಿಸ್ತಾ ಇತ್ತು. ದೇ ಮೇಡ್ ಮೀ ಸೋ ಕಂಫರ್ಟಬಲ್. ಅದಕ್ಕೆ ಇಷ್ಟು. ಬಟ್ ಐ ಹೋಪ್ ಈ ಕ್ಯಾರೆಕ್ಟರ್ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಅಷ್ಟೇ. ನಂಗೆ ಅದೇ ಪ್ರೇ ಗಾಡ್ ದಟ್ ಅವ್ರಿಗೆ ಈ ಕ್ಯಾರೆಕ್ಟರ್ ಎಸ್ ನಾನು ಅಪ್ಪ ಶಿವಣ್ಣ ಹಾಕಿದ್ಕೂ ಅದು ಬಂತಪ್ಪ ವೆಯ್ಟೇಜ್ ಪಾಪ ಅಂತ ಹೇಳ್ಬಿಟ್ರೆ ಸಾಕು. Did you happen to meet Chiranjeevi garu anytime? ಚಿರಂಜೀವಿ ಸರ್ ಅದು ಮುಂಚೆ ಮೀಟ್ ಮಾಡಿದ್ದೆ, ಬಟ್ ಆ ಟೈಮಲ್ಲಿ ಮೀಟ್ ಮಾಡೋಕ್ಕೆ ಮಿಸ್ ಆಗ್ತಿತ್ತು. ಆ್ಯಂಡ್ ನೌ ಐ ವಾಂಟ್ ಟು ಮೀಟ್ ಹಿಮ್ ಆಫ್ಟರ್ ದ ಫಿಲ್ಮ್ ರಿಲೀಸಸ್. ಐ ಶುಡ್ ಗೋ ಅಂಡ್ ಮೀಟ್ ಹಿಮ್ ಅಂತ. Okay. No, I wanted to know what he thought about your character. ಅದಕ್ಕೆ ಕೇಳಿ. ಇಲ್ಲ, ಅದು ಮೀಟ್ ಮಾಡಬೇಕು, ನಾವು ಮೀಟ್ ಮಾಡಿ ಅವ್ರನ್ನೇ ಕೇಳಬೇಕು. Okay. So in general, okay, now after Jailer, then Peddi, now Jailer 2. Did you realize that, that a powerful role can create as much as an impact than a full-fledged lead role ಥರ? ಐ ಥಿಂಕ್ ಅದು ಮಾಡಿದವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಯಾರು ಮಾಡಿಸ್ತಾರೆ ನನಗೆ ಅವ್ರ ಮೇಲೆ ಡಿಪೆಂಡ್. ನೆಲ್ಸನ್ನು, ಬುಚ್ಚಿ ಬಾಬು, ಐ ಥಿಂಕ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಅರುಣ್ ಮಾಥೇಶ್ವರನ್, ಹಿ ಡಿಡ್ ಕ್ಯಾಪ್ಟನ್ ಮಿಲ್ಲರ್. ಸೊ ಐ ಥಿಂಕ್ ದ ಪೀಪಲ್ ಹೂ ಮೇಡ್ ಮೀ ಟು ಡೂ ದಟ್. ಅದು ಎಕ್ಸ್ಪೆಷಲಿ ನೆಲ್ಸನ್, ಫಸ್ಟ್ ಇಟ್ ಸ್ಟಾರ್ಟ್ಸ್ ಫ್ರಮ್ ನೆಲ್ಸನ್ ಬಿಕಾಸ್ ಐ ಶುಡ್ ಫ್ರಾಂಕ್ಲಿ ಸೇ, ಬಿಕಾಸ್ ದಟ್ ವಾಸ್ ದ ಫಸ್ಟ್ ಕ್ಯಾಮಿಯೋ ಐ ಡಿಡ್. And cameo, rarely it creates a magic, like Surya sir did in Vikram. ಈ ಥರ ಒಂದು ಜೈಲರ್ಲಿ ನರಸಿಂಹನ್ ಕ್ಯಾರೆಕ್ಟರ್. ಐ ಥಿಂಕ್ ಅವ್ರ ರೋಲೆಕ್ಸ್ ಸಮ್ವೇ ದಟ್ ನೇಮ್ ನರಸಿಂಹ ಅವತಾರ, ರೋಲೆಕ್ಸ್ ವಾಚ್, ಸಿ ಸಮಥಿಂಗ್ ಇದು. ಅಲ್ಲ, ಬಟ್ ಎಸ್ಪೆಷಲಿ ಅದರ್ ಇಂಡಸ್ಟ್ರೀಸ್ ಅಲ್ಲ, ಪೀಪಲ್ ಅಕ್ರಾಸ್ ಆಲ್ಮೋಸ್ಟ್ ಎವ್ರಿಬಡಿ, ಎಲ್ಲ ಕಡೆ, ಎವ್ರಿವೇರ್, ಇವನ್ ನಾರ್ತ್, ಇವಾಗ ಅಷ್ಟೇ ನೇಪಾಳದವ್ರಾಗಲಿ, ಪಾಕಿಸ್ತಾನವ್ರು ಹೇಳ್ತಾರೆ. ಅವರು ನಮಗೆ ಆಶ್ಚರ್ಯ, ಮೈ ಗಾಡ್ ಇಷ್ಟೆಲ್ಲ ಇದೆಯಾ. ಆಮೇಲೆ ಅದನ್ನು ನೋಡೋಕೆ ಹೋದರೆ ಡಬ್ ಫಿಲ್ಮಲ್ಲಿ ನಾರ್ತಲ್ಲಿ ಎಸ್ಪೆಷಲಿ ಇನ್ ಈ ಗುಜರಾತ್ ಕಡೆಲ್ಲ ಈ ಬಜರಂಗಿ ಅದೆಲ್ಲ ಒಂದು ದೊಡ್ಡ ಫಾಲೋಯಿಂಗೇ ಇದೆ. ವಿ ಆರ್ ಆಲ್ ವೆರಿ ಸರ್ಪ್ರೈಸ್, ಥ್ರಿಲ್ಡ್ ಆ್ಯಂಡ್ ಈ ಥರ. ಐ ಥಿಂಕ್ ನೆಲ್ಸನ್ ಆಗಲಿ, ಇಲ್ಲ ಬುಚ್ಚಿ ಬಾಬು ಆಗಲಿ, ಎವ್ರಿಬಡಿ ಐ ಥಿಂಕ್ ದೇ ಆರ್ ಆಲ್ ವೆರಿ ಡಿಫ್ರೆಂಟ್ ವೇ. ದೇ ಅವ್ರ ಪರ್ಸ್ಪೆಕ್ಟಿವ್ ಬೇರೆ. ಆ್ಯಂಡ್ ಅಗೇನ್ ದ ಮ್ಯೂಸಿಕ್ ಡೈರೆಕ್ಟರ್ ಕೌಂಟ್ಸ್, ಅಗೇನ್ ದೇರ್ ಅಲ್ಲಿ ಅನಿರುದ್ಧು ಅವರೆಲ್ಲ ದ ವೇ ದೇ ಆರ್ ಸ್ಕೋ ಮಾಡಿರ್ಬೋದು. ಎವ್ರಿಬಡಿ ದೇ ಥಿಂಕ್ ಅ ಲಾಟ್ ಅಂಡ್ ಡು. ಆದರೆ ಇಲ್ಲಿ ಎ ಆರ್ ರೆಹಮಾನ್ ಅವರು ಫಸ್ಟ್ ಟೈಮ್ ಐ ಥಿಂಕ್ ಅದು ನೋಡೋಕೆ ಫಸ್ಟ್ ಇನ್ಸ್ಪೆಕ್ಟರ್ ವಿಕ್ರಮ್ಲಿ ಈ ವಾಸ್ ದ ಮೇನ್ ಕೀ ಮಾಡಿದ್ದು. ಜನರಲಿ ಡೈರೆಕ್ಟರ್ಸ್ ಆರ್ ಔಟ್ಸೈಡ್ ಆರ್ ಡಿಸ್ಕವರಿಂಗ್ ಅ ನ್ಯೂ ಶಿವಣ್ಣ ನನ್ನ ನೋಡ್ದಂಗೆ. ಬಟ್ ಇಲ್ಲೆಲ್ಲೋ ಫೆಮಿಲಿಯರ್ ಕ್ಯಾರೆಕ್ಟರ್ಸ್ನೇ ತರ್ತಾ ಇದ್ದಾರಾ ಶಿವಣ್ಣಂಗೆ? ದೇ ಆರ್ ನಾಟ್ ಟೇಕಿಂಗ್ ದಟ್ ಕ್ರಿಯೇಟಿವ್ ರಿಸ್ಕ್. ನಮ್ಮ ಡೈರೆಕ್ಟರ್ಸ್, ಡೂ ಯು ಫೀಲ್ ದಟ್? ಕ್ಯಾನ್ ಯು ಬಿ ಓಪನ್ ಅಬೌಟ್ ಇಟ್? ಐ ಡೋಂಟ್ ಥಿಂಕ್. ಯಾಕಂದರೆ ಇಲ್ಲಿ ನಮ್ಮದು ಅಷ್ಟೇ ಭರತ ರಣಗಲ್ ಕ್ಯಾರೆಕ್ಟರ್ ಇರ್ಬೋದು, ಎನಿ ಕ್ಯಾರೆಕ್ಟರ್, ಗೋಸ್ಟ್ ಇರ್ಬೋದು. ಇವಾಗ ರೀಸೆಂಟ್ ನೋಡಿ ಗೋಸ್ಟು, ಟಗರು ಶಿವ, ದೇ ಆರ್ ಆಲ್ ದಟ್ ಕ್ಯಾರೆಕ್ಟರ್. ಇವತ್ತು ಟಗರು ಬಗ್ಗೆ ಮಾತಾಡ್ತಾರೆ ಬೇರೆ ಕಡೆ ಹೋದರೆ. ಓಕೆ, ಇವನ್ ಭರತ ರಣಗಲ್ ಅದು ಮಫ್ತಿದು ತಮಿಳ್ ಚೆನ್ನಾಗಿ ಮಾತಾಡ್ತಾರೆ. ನಾಸರ್ ಒಂದು ರೋಲ್ ಇವಾಗ ಹೇಳ್ತಾರೆ. ಇದು ಬಂದಾಗ ಗೋಸ್ಟ್ ರೋಲ್ ಆಗ್ಬೋದು. ಗೋಸ್ಟ್ ಫಿಲ್ಮ್ ಎಷ್ಟು ಜನ ಹೇಳ್ತಾರೆ ಗೊತ್ತಾ? ಓಕೆ, ಅವ್ರು ಸೋ ಸರ್ಪ್ರೈಸ್ ಹಿಂದಿಲಿ ಇದೆ. ವಾಟ್ ಫಿಲ್ಮ್ಸ್ ಕ್ಯಾ ಸರ್ ಬನಾಯ ಗೋಸ್ಟ್ ಹೌದು. ನಮ್ಗೆ ಅದೇ ಕಾರಣ ಆ ಥರ ಇವಾಗ ರೀಸೆಂಟ್ ಭರತ ರಣಗಲ್ ಇರ್ಬೋದು, ಇಲ್ಲ ಇವಾಗ ಇದು 45 ಸಿನಿಮಾದು ಆ ರೋಲ್ ಇರ್ಬೋದು. ದೇಸೆ ಏನು ಬ್ಯೂಟಿಫುಲ್ ಆಗಿ, ಏನು ಪವರ್ ಇದೆ ರೋಲಲ್ಲಿ. ಆ್ಯಂಡ್ ದೇ ಆರ್ ಆಲ್ ವೆರಿ ಹ್ಯಾಪಿ. ಆ್ಯಂಡ್ ಇವಾಗ ಬೈಲ್ ಇವಾಗ ಬಂದಿದ್ದು ಅಷ್ಟೇ. ಎವ್ರಿಬಡಿ, ಮೈ ಗಾಡ್ ಏನು ಸರ್ ಇದು ಗೆಟಪ್ ಹಿಂಗಿದೆ. ದಟ್ ಬಿಕೇಮ್ ಎ ಟಾಕ್. ಯಾಕಂದ್ರೆ ಪೆದ್ದಿ ಬಂದಾದ್ಮೇಲೆ ನೆಕ್ಸ್ಟ್ ಡೇ ಬಂತಿದ್ದು. ನನಗೆ ಹೆಂಗೆ ಅನ್ಬೋದು. ಬಟ್ ಇಟ್
ವಾಸ್ ಸೋ ಪವರ್ಫುಲ್. ಸುದೀಪ್ ಅನ್ನೋ ಆರ್ಟಿಸ್ಟ್ ನಮ್ಮ ಅವರು ಬಂದು ಕೂತ್ಕೊಂಡು ಹೀ ಜಸ್ಟ್ ಗಾಟ್ ಎನ್ರಾಲ್ಡ್ ಇನ್ ದಟ್ ದಿಸ್ ಒನ್. ಈ ಸೆಡ್ ಓಪನ್ಲಿ ಈ ಸೆಡ್ ನಾನು ಅಪ್ಪಾಜಿ ನೋಡ್ದಂಗೆ ಆಯಿತು ನನಗೆ ಅದೆಲ್ಲ ಸಿ ನೋ ಸೂಪರ್ ಸ್ಟಾರ್ ವಿಲ್ ಟಾಕ್ ಲೈಕ್ ದಟ್. ಅದರ್ ಸೂಪರ್ ಸ್ಟಾರ್ ಟು ಟಾಕ್ ಅಬೌಟ್ ಅದರ್ ಸೂಪರ್ ಸ್ಟಾರ್ ಇಟ್ಸ್ ನಾಟ್ ಈಸಿ. ದ ವೇ ಹಿ ವುಡ್ ಹ್ಯಾವ್ ಫೆಲ್ಟ್ ಅನ್ನೋ ಅವ್ರ ಫೀಲಿಂಗ್ ನೋಡಿ, ಅದೇನೋ ಜನಗಳ ಮನಸ್ಸಲ್ಲಿ ಓ ಗಾಡ್ ಇದೇನೋ ಇದೆ, ಅದು ನೋಡಿ ಪ್ಲಸ್ ಇದು ಜಾಸ್ತಿ ಆಗುತ್ತೆ. Okay. But one side, Shivanna, you're playing a hero in Karnataka. Like you're the star. Like there, the other side, you have a character role. This transition is okay for you? 100%. You accept ನೋ it? ಮ್ಯಾಟರ್, ಬಿಕಾಸ್ ಅಲ್ಲಿ ಹೋಗಿ ಅಲ್ಲಿ ಹೀರೋನೇ ಮಾಡಬೇಕಂತಲ್ಲ. ನೋಡಿ ಅದು ಮಾಡಿದ್ಕೆ ನೋಡಿ ಇವಾಗ ಗುಮ್ನಿ ನರ್ಸರಿಯಲ್ಲಿ ಐ ಆಮ್ ಡೂಯಿಂಗ್ ಒಂದು ಸ್ಟ್ರೈಟ್ ಬಯೋಪಿಕ್ ಮಾಡಿಸ್ತಾ ಇದೆ ನನ್ನ ಕೇಳಿ. ಭಾಗ್ಯ ಅಲ್ವಾ ಅದು? ಖಂಡಿತ. ಇವಾಗ ತಮಿಳು ಸ್ವಲ್ಪ ಬೇಗ ತುಂಬ ಬರುತ್ತೆ ಅದು. ವಾಟ್ ಐ ಆಮ್ ಡೂಯಿಂಗ್ ಇನ್ ತಮಿಳ್ ಆಲ್ಸೋ ಏನು ಬೇಗ ಅದು ಇದಾಗುತ್ತೆ. ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್. ಒನ್ ಮೋರ್ ಪ್ರೊಡಕ್ಷನ್ ಫ್ರಮ್ ಇದು ಲವ್ ಟುಡೇ ಆಕ್ಟರ್ ಜೊತೆನೂ ನೀವು ಮಾಡ್ತಾ ಇದ್ದೀರಾ ಅಲ್ಲ? ಒಂದು ಫಿಲ್ಮ್ ಮಾಡ್ತಾ ಯು ಪ್ಲೇಯಿಂಗ್ ಅ ಫಾದರ್ಸ್ ರೋಲ್. ಯಾ, ಅದು ನನಗೆ ಅನಿಸಿದ್ದು ಆ ಟ್ರಾನ್ಸಿಷನ್ ಇದೆಯಲ್ಲ, ಅಟ್ ದ ರೈಟ್ ಟೈಮ್ ಅಟ್ ದ ರೈಟ್ ಏಜ್ ನಿಮಗೆ ಆ ಟ್ರಾನ್ಸಿಷನ್ ಸಿಕ್ಕಿದೆ, ಯು ಆರ್ ಓಕೆ ಸಿಗ್ತಾ ಇದೆ. ಬಿಕಾಸ್ ಓಕೆ, ಯಾಕಂದ್ರೆ ಇಲ್ಲಿ ನಾನು ಐ ಜಸ್ಟ್ ವಾಂಟ್ ಟು ಪ್ರೂವ್ ದಟ್ ಐ ಕ್ಯಾನ್ ಫಿಟ್ ಇನ್ ಟು ದಟ್ ರೋಲ್ ಆ್ಯಂಡ್ ದಿಸ್ ರೋಲ್. ಓಕೆ. ಹಿಯರ್ ವೆನ್ ಐ ಕಮ್ ನೋ ಪೀಪಲ್ ಶುಡ್ ಬಿಲೀವ್ ದಟ್ ಓ ಶಿವಣ್ಣ ಇವಾಗ ಈ ವೇಷ ನೋಡೋಕ್ಕೂ ವೆನ್ ಐ ಗೋ ವಿತ್ ಅ ಸ್ಮಾಲ್ ವೈಟ್ನಿಂಗ್ ಇದೆಲ್ಲ ನೋಡಿದ್ರೆ ಐ ಶುಡ್ ಲುಕ್ ಬೋತ್. ಐ ಶುಡ್ ಲುಕ್ ಏಜಿಂಗ್ ಆಲ್ಸೋ ಆ್ಯಂಡ್ ಡಿ ಏಜಿಂಗ್ ಆಲ್ಸೋ. ಅದು ಬಂದು ವಿ ಶುಡ್ ಪ್ರೂವ್ ಅವರ್ ಸೆಲ್ಫ್. ಇಟ್ಸ್ ನಾಟ್ ಓನ್ಲಿ ಥ್ರೂ ವಾಟ್ ಅಂತೀವಿ ಗ್ರಾಫಿಕ್ ಮೂಲಕ ನಾವು ಫೇಸ್ನ ಹೆಂಗೆ ಮಾಡೋದಲ್ಲ, ಹೆಂಗೆಂಗೋ ಮಾಡೋದಲ್ಲ. ನಾವು ನಮ್ಮ ಫೇಸ್, ನಮ್ಮ ರಿಯಲ್ ಫೇಸ್ನ ಹೆಂಗೆಂಗೋ ಮಾಡಬೇಕು ಅಷ್ಟೇ. ಹೆಂಗೆಂಗೋ ಮಾಡಬೇಕು, ಹೆಂಗೆಂಗೋ ಮಾಡಬೇಕು. And the impact of what you create with just the glimpse of the character roles. ಎಲ್ಲೋ 2.5 hours ಸೋಲೋ ಲೀಡಾಗಿ ತೊಗೊಂಡಾಗ ಆ ರೆಸ್ಪಾನ್ಸಿಬಿಲಿಟಿ, ಈ ಇದ್ರೊಳಗೆ ಬರೋ ಇಂಪ್ಯಾಕ್ಟು ಅಷ್ಟು ಕಷ್ಟಪಟ್ಟು ಮಾಡ್ತಿರಲ್ಲ. 666 ಬರುತ್ತೆ, ಆಪರೇಷನ್ 666. ಐ ಆಮ್ ಪ್ಲೇಯಿಂಗ್ ಎ ಸ್ಪೆಷಲ್ ರೋಲ್ ಇನ್ ದಟ್ ರೋಲ್ ವಿಲ್ ಹ್ಯಾವ್ ದಟ್ ಇಂಪ್ಯಾಕ್ಟ್. ಬಟ್ ಯು ಆರ್ ಎಂಜಾಯಿಂಗ್ ದಿ ಸ್ಪೆಷಲ್ ರೋಲ್ಸ್. ಯಾ, ಚೆನ್ನಾಗಿದೆ ಅದು. ಯಾಕಂದರೆ ಇಟ್ ಶುಡ್ ಬಿ ಯಾಕೆ ಸುಮ್ಮನೆ ಸ್ಪೆಷಲ್ ಶಿವಣ್ಣ ಮಾಡಬೇಕಂತ ಮಾಡಿದ್ರೆ ಚೆನ್ನಾಗಿರಲ್ಲ. ಓಕೆ. ಕ್ಯಾಮಿಯೋ ಹೆಂಗೆ ರಜನಿಕಾಂತ್ ಫಿಲ್ಮ್ ಸಾರಲ್ಲಿ ಪಿಕ್ಚರಲ್ಲಿ ಮಾಡಿಸೋ ಆ ಥರ ಇಲ್ಲಿ ಆ ಥರ ಒಂದು ಸ್ಪೆಷಲ್ ರೋಲ್ ಪೆದ್ದಿಲಿ ಮಾಡಿದೆ, ಇವಾಗ ಸ್ಪೆಷಲ್ ರೋಲ್ ಇದ್ರಲ್ಲಿ ಮಾಡ್ತಾ ಇದ್ದೀನಿ. ಸೊ ಯು ವಿಲ್ ಫೀಲ್ ದಟ್ ಸ್ಪೆಷಾಲಿಟಿ ಇನ್ ದಟ್. ಸ್ಪೆಷಲ್ ಮಾಡಿದಾಗ ಸ್ಪೆಷಾಲಿಟಿಯಾಗಿ ಫೀಲ್ ಆಗಬೇಕು. ಅದು ಐ ಥಿಂಕ್ ಇವರು ನಮ್ಮ ಹೇಮಂತ್ ರಾವ್ ಮಾಡಿದ್ದಾರೆ 100%. ಐ ಡಿಡ್ ನಾಟ್ ವಾಂಟ್ ಟು ಮಿಸ್ ಮೀ. ಐ ಡೋಂಟ್ ವಾಂಟ್ ಟು ಕ್ಯಾಸ್ಟ್ ಸಂಬಡಿ ಸರ್, ನನಗೆ ನೀವೇ ಬರಬೇಕು ಅದಕ್ಕೆ. ಯಾಕಂದರೆ ನಾವು ಭೈರವನ ಕೊನೆ ಪಾಠ ಆಮೇಲೆ ಮಾಡ್ತಾ ಇರೋದ್ರಿಂದ ಇವಾಗ ಬೇಕು ಅಂತ ಒಂದು ಫೀಲ್ ಇತ್ತು. ಐ ಥಿಂಕ್ ಓಕೆ ಫೈನ್, ಸಮಥಿಂಗ್ ವಾಸ್ ಗುಡ್ ಅಬೌಟ್ ದಟ್. Nelson is now, doing this Rajinikanth Kamal Hassan combination film. Somewhere, is there a hint that Shivanna might be part of it anta? No, I want to. ನಾನೇ ಒಂದು ಫ್ರ್ಯಾಂಕ್ ಆಗಿ ಹೇಳ, ಆ ಫಿಲ್ಮ್ನ ನಾನು ಅಭಿಮಾನಿಯಾಗಿ ರಜನಿಕಾಂತ್ ಕಮಲ್ ಹಾಸನ್ ಅವರು ನೋಡ್ಬೇಕಂತ ಆಸೆ ಪಡ್ತೇನೆ. ಆ ಇಬ್ಬರು ಲೆಜೆಂಡ್ನ ತಿರ್ಗಾ ವಾಪಸ್ ನಾವು ಹೆಂಗೆ ಅವಾಗ ನೋಡ್ತಿದ್ವಿ ಅಂತ ನೋಡ್ಬೇಕಂತ ಆಸೆ ಪಡ್ತೀನಿ. ನಾವೇನು ಆಸೆ ಪಡ್ತಾ ಇದ್ದಾರೆ, ವಿಲ್ ಯು ಬಿ ಪಾರ್ಟ್ ಆಫ್ ಇಟ್ ಅಂತ? ನನಗೆ ಆಸೆ ಇಲ್ಲ ಈ ಪಿಕ್ಚರ್ಲಿ. ನಾನು ರಜನಿಕಾಂತ್ ಕಮಲ್ ಹಾಸನ್ ಇಬ್ಬರೇ ನೋಡ್ಬೇಕಂತ ಆಸೆ ಪಡ್ತೀನಿ. ಇನ್ನೊಬ್ಬರು ಬರಬಾರ್ದು, ಇಬ್ಬರಿಗೆ ದಟ್ ಶುಡ್ ಬಿ ಸ್ಪೆಷಲ್. ನಾನು ಇನ್ನೂ ಹೇಳಿದೆ, ನೆಲ್ಸನ್ ತಮಾಷೆ ಮಾಡ್ತೀನಿ. ನೆಲ್ಸನ್ ಅವ್ರಿಗೆ ಹೇಳಿದೆ, ತಮಾಷೆ ಅಂತಲ್ಲ, ನೆಲ್ಸನ್ ಹೇಳಿದೆ, ನೀವು ಅನಿರುದ್ದು ಬಿಟ್ಟು ಮಾಡಿದ್ರೆ ಗೊತ್ತಾ, ನೀವೇ ಚಿಕ್ಕ ವಯಸ್ಸು ಯಾಕೆ ಮಾಡಬಾರ್ದು ರಜನಿಕಾಂತ್ ಕಮಲ್ ಹಾಸನ್ ಥರ ಅಂತ. ನನಗೆ ಅದು ಇನ್ನೂ ಇಬ್ಬರು ಸೋಲ್ರಿಂಗ್ ಅಂತ ಇಲ್ಲ, ನನಗೆ ಇಬ್ಬರು ಚೆನ್ನಾಗಿ ಮಾಡಿದ್ರು, ಭಾಳ ನ್ಯಾಚುರಲ್ ಆಗಿತ್ತು. ಆ ಒಂದು ಫ್ಲೇವರ್ ಇದೆ ಇಬ್ರಿಗೂ. ಅವರು ಕಮಲ್, ಇವ್ರು ನೆಲ್ಸನ್, ರಜನಿಕಾಂತ್ ಮಾಡ್ಬೋದು ಯಂಗರ್ ವರ್ಷನ್. ಒಂದು ಸ್ಮಾಲ್ ಹಂಗೆ ಬಂದಂಗೆ ಹೋಗ್ಬೋದು ಸರ್, ನಾನೇ ಐಡಿಯಾ ಕೊಟ್ಟೆ. That's a nice, but people want to see you in that. Part of that. I think Nelson will be a proper part. He'll know. With Nelson in the picture, he is the director. ಅದು ಐ ಥಿಂಕ್ ವಾಟ್ ಈ ಫೀಲ್ಸ್, ಯಾಕಂದ್ರೆ ನಾವು ಬರಬೇಕಂದ್ರೆ there should be a purpose there of coming. ಇಬ್ಬರು ಸೂಪರ್ ಜೊತೆ ಮಧ್ಯೆ ಇನ್ನೊಂದು ಸೂಪರ್ ಸ್ಟಾರ್ ಬರಬೇಕು ಅಂದರೆ there should be some purpose. I don't know what style he has made ಅಂತ. Okay. So also ಅದು ಬಂದ್ಬಿಟ್ರೆ ಅದು ಭಾಗ್ಯ, ಅದು ಖಂಡಿತ. that will be another oh my god. So just wait. He's still to open a quota in Kannada for you. Andre this year we still haven't seen a Shivanna's release. I think ಇದು ನಮ್ಮದು August end 28th. Okay. August 28th is Bail. Okay, to start with that. But there's ಅಂದರೆ ಅನೌನ್ಸ್ಮೆಂಟ್ ನೋಡಿದ್ರೆ ಒಂದು ಲೈನಪ್ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗೋಯಿತು. ಎಸ್ಪೆಷಲಿ ಯುವರ್ ಸರ್ವೈವರ್ ಡಾಕ್ಯುಮೆಂಟ್ರಿ,
ಡ್ಯಾಡು ಎಲ್ಲ ಇತ್ತು, ಬಟ್ ಇಟ್ಸ್ ಟೇಕಿಂಗ್ ಟೈಮ್ ಹಿಯರ್. ಡ್ಯಾಡ್ದು ಸ್ವಲ್ಪ ಲಿಟಲ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದೆ, ಎಲ್ಲ ಡೇಟ್ಸು ಪ್ರಾಬ್ಲಮ್ ಇದೆ. ಯಾಕಂದರೆ ನಮ್ಗೆ ಏನಾದರೂ ಕೊಟ್ಟು ಡೇಟ್ನ ಅವರು ಮಲಯಾಳಂ ಆ್ಯಕ್ಟರ್ ಸೂರಜ್ ಅಂತ ಮಾಡ್ತಾರೆ, ಅವರು ಬ್ಯುಸಿ ಇದ್ದಾರೆ, ನಾನು ಬ್ಯುಸಿ ಇದ್ದೀನಿ. ದಟ್ಸ್ ಓನ್ಲಿ ಪ್ರಾಬ್ಲಮ್. That's only problem, it's nothing else. But we have to just make it set right. Sometimes it happens. ಓಕೆ ಓಕೆ. ಹಂಗೆ ನೋಡ್ಕೊಂಡು ಕೆಲವು ಫಿಲ್ಮ್ ಎಲ್ಲ 4 ವರ್ಷ 5 ವರ್ಷ ಆಗ್ಬಿಡ್ತು, ಏನು ಮಾಡೋಕ್ಕಾಗ, ಅಟ್ಲೀಸ್ಟ್ ನಮ್ದು ಒಂದು ವರ್ಷ ಮುಗಿಸ್ಬಿಡ್ತೀವಿ ನಾವು. ಬಟ್ ಸಮ್ ಪಿಕ್ಚರ್ ವಿಲ್ ಟೇಕ್ ವೈ ವೆನ್ ದ ಸ್ಕ್ರಿಪ್ಟ್ ಇಸ್ ರೆಡಿ ದೇ ಕ್ಯಾನ್ ದಿಸ್ ಒನ್. ಐ ಥಿಂಕ್ ಇಟ್ ಆಲ್ ಹ್ಯಾಪನ್ಸ್ ಅಷ್ಟೇ. Yeah, but definitely Kannada industry looks up to you. So the current scenario, what is that one should do to gain momentum Kannada industry? Andre we don't want to talk about negative industry theaters adallalla, but what is that they can do to gain ಅಂದರೆ ಏನಿದೆ, momentum? ಒಂದು ಪ್ರಾಪರ್ ಆಗಿ ನಮ್ಮ ಜನಗಳಿವೆ ಮನಸ್ಸಲ್ಲಿವೆ ಕನ್ನಡ ಸಿನಿಮಾ ನೋಡಬೇಕು ಅಂದರೆ ಒಂದು ಯಂಗ್ಸ್ಟರ್ ಬರ್ತಾ ಇರಬೇಕಾದ್ರೆ ಎಲ್ಲರೂ ಇವಾಗ ಸೋ ಮೆನಿ ಪೀಪಲ್ಸ್ ಆರ್ ದೇರ್ ಜಸ್ಟ್ ಕಮಿಂಗ್ ಮೇಕಿಂಗ್ ಫಿಲ್ಮ್. ಇವಾಗ ಸೂ ಫ್ರಮ್ ಸೋ ನೋಡಿದ್ರು ಆ ಥರ ಮೆನಿ ಪೀಪಲ್ಸ್ ಆರ್ ದೇರ್, ಪೀಪಲ್ ವಾಂಟ್ಸ್ ಟು ಡೂ ಅ ಫಿಲ್ಮ್. ಇವಾಗ ವಿನಯ್ ತಗೊಳ್ಳಿ, ನಮ್ಮ ರಾಘು ಮಗ ವಿನಯ್, ಇವಾಗ ಒಂದು City Lights ಅಂತ ಸಿಟಿ ಲೈಸೆನ್ಸ್ ಮಾಡ್ತಾರೆ. ಅದು ಬಿಫೋರ್ ಒಂದು ಇದು ಗ್ರಾಮಾಯಣ ಅಂದ್ರೆ ಇಟ್ ಲುಕ್ಸ್ ಇಂಟ್ರೆಸ್ಟಿಂಗ್. ಅದನ್ನು ಎವ್ರಿಬಡಿ ಈಸ್ ಕಮೆಂಟಿಂಗ್ ಆನ್ ದಟ್, ಇಟ್ಸ್ ಸೋ ಗುಡ್ ಅಂತ. ಬಟ್ ಆ ಕಮೆಂಟ್ನ ಪಾಸಿಟಿವಾಗಿ ಕನ್ವರ್ಟ್ ಮಾಡಿ ಜನ ಬರಬೇಕು ಅಷ್ಟೇ, ಓಕೆ ಓಕೆ. ಧೈರ್ಯ ಮಾಡಿ ಬರಬೇಕು. ಆ್ಯಂಡ್ ದಟ್ ಬಾಯ್ ಇಸ್ ಆಲ್ಸೋ ರಿಯಲಿ ಒಂದು ಪ್ರಾಮಿಸಿಂಗ್ ಆಗಿ ಮಾಡ್ತಾ ಇದ್ದಾನೆ. ಸಿನಿಮಾ ಆ್ಯಂಡ್ ಪಾಲಿಟಿಕ್ಸ್ ಒಂಥರ ಇಂಟರ್ಲಿಂಕ್ಡ್ ಆಗ್ಬಿಟ್ಟಿದೆ 100%. Somewhere your talk about Vijay has really, people understand why you're talking about Vijay Adanta. Somewhere, this long experience of actors in the industry help them to know people better ಅಂತಂದ್ರೆ ಇವತ್ತು ವಿಜಯ್ ಒಂದು ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ do you think actors will understand people better so that position is really fit him ಅಂತ ಆ ಥರ? ಮೈಟ್ ಬಿ. ಆಮೇಲೆ ಇನ್ನೊಂದು ವಿಜಯ್ ಸರ್ ಮಾಡಿದ ಪಿಕ್ಚರ್ಲೇನೆ ಸಮ್ವೇರ್ ದಟ್ ಇದಿತ್ತೇನೋ ಗೊತ್ತಿಲ್ಲ, ನಾನು ನೋಡ್ಕೊಂಡು ಬಂದಿದ್ದ ಪಿಕ್ಚರ್ಸ್ ಎಲ್ಲ ಲಿಟಲ್ ಆ ಒಂದು ಟು ಬಿಕಮ್ ಅ ಲೀಡರ್, ಟು ಕನ್ವರ್ಟ್ ಇನ್ಸೆಲ್ಫ್ ಟು ಲೀಡರ್. ನಾವು ಮಾಡ್ತೀವಿ ಮಾಸ್ ಲೀಡರ್ ಮಾಡೋದು ಎಲ್ಲ, ಬಟ್ ನಮ್ಮದು ಕರೆಂಟ್ ಸಿಚುವೇಶನ್ಗೆ ಬೇರೆ ಬೇರೆ ಟೈಪಲ್ಲಿ ಮಾಡಿ ನಾವು ಸೊಸೈಟಿ ಸೇವಿಂಗ್ ಅಂತ ಹೋಗ್ತೀವಿ. ಬಟ್ ಅಲ್ಲಿ ಅವರು ಈ ಪಾಲಿಸ್ಟ್ ಹಿಮ್ಸೆಲ್ಫ್ ಆ್ಯಂಡ್ ಆಮೇಲೆ ಮಾತಾಡಿದ್ವಿ, ಅವರು ಪರ್ಸ್ನಲಾಗಿ ಹೆಲ್ಪ್ ಮಾಡ್ತಾರೆ. ಆ ಹೆಲ್ಪಿಂಗ್ ನೇಚರ್ ಎಲ್ಲ ಇರೋದ್ರಿಂದ ಮೈಟ್ ಬಿ ಒಂದು ಕೃತಜ್ಞತೆ ಸಲ್ಲಿಸ್ಬೇಕು ಅಂತ ಬಂದಿರೋದು ಆ್ಯಂಡ್ ಜನ ಅಕ್ಸೆಪ್ಟ್ ಮಾಡೋದು, ಅದು ಭಾಳ ಖುಷಿಯಾದ ವಿಷಯ. ಅದು ಒಳ್ಳೆ ಬೆಳವಣಿಗೆ. ಆ್ಯಂಡ್ ದ ವೇ ಆ್ಯಸ್ ಈ ಕೇಮ್ ಆ್ಯಸ್ ಅ ಸಿ ಎಮ್ ಆ್ಯಂಡ್ ದ ವೇ ಹಿ ಈಸ್ ಹ್ಯಾಂಡ್ಲಿಂಗ್ ಇಟ್ ವೆರಿ ತುಂಬ ಇಂಟೆಲಿಜೆಂಟಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಆ ಸ್ಟ್ರೆಂತ್ ದೇವ್ರು ಕೊಡಲಿ ಆತನಿಗೆ, ಲೆಟ್ ಹಿಮ್ ಬಿ ಲೈಕ್ ದ್ಯಾಟ್ ಅಂತ ನಮ್ಮ ಫೀಲಿಂಗ್. ಆ್ಯಂಡ್ ಸಮಥಿಂಗ್ ನ್ಯಾಚುರಲ್ ಹಿ ವಾಂಟ್ಸ್ ಟು ಗೆಟ್ ಇಟ್. ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್ನ ತಗೊಂಬರ್ಕೊಳ್ತಾ ಇದ್ದಾರೆ. ಐ ಲೈಕ್ ದಟ್ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಆ್ಯಕ್ಚುಲಿ. You also have the leadership qualities. So ಬಟ್ ನಮಗೆ ಇದು ಕಷ್ಟ, ಅಷ್ಟು ಪೇಷನ್ಸ್ ಇಲ್ಲ, ತುಂಬ ರಫ್ ಆ್ಯಂಡ್ ಟಫ್. ನಾವು ಟಟಾಗ ಬೈದು ಬಿಡ್ತೀವಿ, ಅದು ಬೇಡ. ಇದು ಅವ್ರಿಗೆ ವಿಜಯ್ಗೆ ಆ ಪೇಷನ್ಸ್ ಇದೆ, ನನಗೆ ಆ ಪೇಷನ್ಸ್ ಇಲ್ಲ. ನನಗೆ ಎಲ್ಲಿ ಇಲ್ಲೇ ಬಂದು ಯಾರು ಹೊಡೆದು ಬಿಡ್ತೀನಿ ಬೈ, ಅದಕ್ಕೆ ಬೇಡ. ಬಟ್ ನಮ್ಗೆ ಅದು ಸಾಕು. ವಿ ಆರ್ ಸರ್ವಿಂಗ್ ಪೀಪಲ್ಸ್ ಇನ್ ಅ ಡಿಫ್ರೆಂಟ್ ವೇ. ವಿ ಆರ್ ಡೂಯಿಂಗ್ ದಟ್ ಗುಡ್ ಜಾಬ್ ಆ್ಯಂಡ್ ವಿಲ್ ಸಪೋರ್ಟ್ ದ ಪೀಪಲ್ ಹೂ ಲೈಕ್ ದಿಸ್ ಮಾಡೋದು ನಾವು ಸಪೋರ್ಟ್ ಮಾಡ್ತೀವಿ. ಆ್ಯಂಡ್ ರಿಯಲಿ ನಾನು ಸಿಂಗ್ ಟು ಎವ್ರಿಬಡಿ ದಟ್ ನನ್ನ ಮನಸ್ಸೇನು ಅವಾಗಲೇ ರಿಸಲ್ಟ್ ಬರೋಕ್ಕೂ ಮುಂಚೆ ಅಂತ ವಿಜಯ್ ಬರ್ತಾರೆ ಅನ್ನೋದು ಒಂದು ಮನಸ್ಸಲ್ಲಿ ಆ ಜನ ಕ್ರೌಡನ್ನ ನೋಡಿ ಅನಿಸ್ತಾ ಇತ್ತು. ಸಮ್ವೇರ್ ದ ಪೀಪಲ್ ಹ್ಯಾವ್ ಗಾಟ್ ದಟ್ ಸಾಫ್ಟ್ನೆಸ್ ಇನ್ ಹಿಮ್ ಆ್ಯಂಡ್ ದೇ ವಾಂಟ್ ಅ ಚೇಂಜ್ ಅಂತ ಅನಿಸ್ತಾ ಇತ್ತು. ಬರ್ಬೋದೇನೋ ನನಗೆ, ನನ್ನ ಪ್ರಕಾರ ಈ ಮೈಟ್ ಕಮ್. ಹೇಳ್ತಿದ್ರು ಈ ವಿಲ್ ಬಿ ಅ ಗೇಮ್ ಚೇಂಜರ್ ಅದೆಲ್ಲ. ನಾನು ಈ ಮೈ ಚೇಂಜ್ ದ ಗೇಮ್ ಇಟ್ ಸೆಲ್ಫ್ ಅಂತ. ಈಸ್ ನಾಟ್ ಅ ಗೇಮ್ ಚೇಂಜ್, ಈ ಮೈ ಚೇಂಜ್ ದ ಗೇಮ್ ಅಂತ. ಐ ಥಿಂಕ್ do you think there should be a game changer in Karnataka too in terms of cinema and politics? ಇಟ್ ಮೈಟ್ ಬಿ. ಎಲ್ಲದಕ್ಕೂ ಒಂದು ಚೇಂಜ್ ಬೇಕಾಗುತ್ತಲ್ವಾ. ಅದೇ ನೋಡೋಣ, ದೇವ್ರು ಇದ್ದಾರೆ, ಅದ್ರ ಹತ್ರ ಯಾವುದೇ ಚೇಂಜ್ ಬರಬೇಕಂದ್ರೆ ಬರ್ಬೋದೇನೋ ಐ ಥಿಂಕ್. ಬಟ್ ಅದಕ್ಕಂತ ನಾನೇನು ಬೇರೆಯವರೆಲ್ಲ ನನಗೆ ಸ್ಟಾಲಿನ್ ಆಗಲಿ, ಉದಯನಿಧಿ ಸ್ಟಾಲಿನ್ ಆಗಲಿ, ಇಲ್ಲಿ ಸಿದ್ದರಾಮಯ್ಯ ಅವರಾಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ಯಡಿಯೂರಪ್ಪ ಅವರೇ ಆಗಲಿ, ಯಾರೇ ಆಗಲಿ, ನಮಗೆಲ್ಲರೂ ಒಂದೇನೆ. ಮೋದಿಯವ್ರು ಇರ್ಬೋದು, ಎವ್ರಿಬಡಿ. ಅವ್ರು ನಮ್ಮ ಪ್ರಧಾನಮಂತ್ರಿಗಳು 100% ನಮ್ಮೆಲ್ಲರಿಗೂ ನಮಗೆ ಅವ್ರ ಮೇಲೆ ಗೌರವ ಇದೆ. ಓನ್ಲಿ ಥಿಂಗ್ ಇಸ್ ಯಾರೇ ಬಂದರೂ ಸೊಸೈಟಿಗೆ ಒಳ್ಳೇದು ಮಾಡಬೇಕು, ಅದೇ ನಮಗೆ ಬೇಕಷ್ಟೇ. ಬರೀ ಭರವಸೆಯಲ್ಲಿ ನಿಂತ್ಕೊಬಾರ್ದು. ಆ ಭರವಸೆನ ಅದು ಇಟ್ ಶುಡ್ ಬಿ ಟ್ರಾನ್ಸ್ಫರ್ಡ್ ರಿಯಲಿ ಜನಗಳ ಕನಸನ್ನ ನನಸು ಮಾಡಬೇಕು ಅಷ್ಟೇ ಅನ್ನೋದು ನನ್ನ ಒಂದು ಇದು. ನಾನು ಯಾರಿಗೂ ಅಗೇನ್ಸ್ಟ್ ಇಲ್ಲ, ಶನಿವಾರ ಚೆನ್ನಾಗಿ ಗೊತ್ತು ನನಗೆ. So nice. But Shivana, definitely
You know, every time we celebrate your roles in any language or something. Somewhere Kannada industry always looks forward. ಅಂದರೆ ಆ ಎನರ್ಜಿ ಇದೆಯಲ್ಲ, we like that energy and we want to see you in more films, more good films and keep it going ಅಂತ. Thank you. Sure, sure. So, but definitely Peddi, and everyone talking about just with the look, and I think there is more to the role what you're playing. If you want to say, end up with. Yeah, I think when you come and see, Guru Naidu will not disappoint. Thank you so much.